ಮತ್ತೆ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ ಬಿಹಾರದ ಕಾಂಗ್ರೆಸ್ ಸಂಸದರಾಗಿರುವಂತಹ ಪಪ್ಪು ಯಾದವ್. ಮಹಿಳೆಯರ ರಾಜಕೀಯ ಜೀವನ ಹಾಸಿಗೆಯಿಂದಲೇ ಆರಂಭ ಅನ್ನುವಂತಹ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜಕಾರಣಿಗಳ ಜೊತೆ ಹಾಸಿಗೆ ಹಂಚಿಕೊಳ್ಳದೆ 90% ಮಹಿಳೆಯರು ರಾಜಕೀಯಕ್ಕೆ ಬರೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನಾಯಕನ ಕೋಣೆಗೆ ಹೋಗದೆ ರಾಜಕೀಯ ವೃತ್ತಿ ಸಾಧ್ಯವಿಲ್ಲ ಅಂತ ಹೇಳಿ ಮಹಿಳಾ ರಾಜಕಾರಣಿಗಳ ಬಗ್ಗೆ ಅವಹೇಳನಕಾರಿಯಾದಂತಹ ಮಾತುಗಳನ್ನ ಆಡಿದ್ದಾರೆ ಪಪ್ಪು ಯಾದವ್. ಈ ಹಿಂದೆಯೂ ಕೂಡ ರಾಜಕಾರಣಿಗಳ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ರು. ದೇಶದಲ್ಲಿ ಹೆಚ್ಚು ಬ್ಲೂ ಫಿಲ್ಮ್ನ ನೋಡೋದೇ ರಾಜಕಾರಣಿಗಳು ಅಂತ ಹೇಳಿ ಸಂಸತ್ನಲ್ಲಿ ಬ್ಲೂ ಫಿಲ್ಮ್ ನೋಡೋ ಬಗ್ಗೆ ಪ್ರಸ್ತಾಪವನ್ನ ಮಾಡಿದ್ರು ಪಪ್ಪು ಯಾದವ್. ಈಗ ಮಹಿಳಾ ರಾಜಕಾರಣಿಗಳ ಬಗ್ಗೆ ಅವರು ಕೊಟ್ಟಿರುವಂತಹ ಹೇಳಿಕೆ ವಿವಾದಕ್ಕೆ ಕಾರಣ ಆಗಿದೆ. को क्यों नहीं लाना चाहते? करिए, हम तो कोई नहीं कहता आपको ये महिला सबको इक्वल दीजिए आप। इसीलिए आप महिला विरोधी ही नहीं है, आप महिला के शरीर को नोचने वाले लोग हैं। आप लोग लोकसभा और विधानसभा महिलाओं को गिद्ध दृष्टि से देखती है। बिना नेता के रूम के बगैर 90% महिलाएं राजनीति कर ही नहीं सकती। ये तो हर दिन नेताओं का सीसीटीवी फोटे औरत को नोचने की एक मत संस्कृति में। ರಾಜಕೀಯ ನೇತಾರರ ಕೋಣೆಗೆ ಹೋಗದೆ ಮಂಚವನ್ನ ಹತ್ತದೆ 90% ಮಹಿಳೆಯರು ರಾಜಕೀಯಕ್ಕೆ ಬರೋದಕ್ಕೆ ಸಾಧ್ಯನೇ ಇಲ್ಲ, ರಾಜಕೀಯದಲ್ಲಿ ಮೇಲೇರೋದಕ್ಕೆ ಸಾಧ್ಯನೇ ಇಲ್ಲ. ಇದು ಕಾಂಗ್ರೆಸ್ನ ಬಿಹಾರದ ಸಂಸದರಾಗಿರುವಂತಹ ಪಪ್ಪು ಯಾದವ್ ಅವರ ಮಾತು. ಅವರ ಈ ಮಾತು ಈಗ ವಿವಾದಕ್ಕೆ ಕಾರಣ ಆಗ್ಬಿಟ್ಟಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಪಪ್ಪು ಯಾದವ್ ಅವರಿಗೆ ವಿವಾದಾತ್ಮಕ ಹೇಳಿಕೆಗಳೇನು ಹೊಸದೇನಲ್ಲ. ಈಗಲೂ ಅವ್ರ ಮಾತು ಇದ್ದಿದ್ದು ಮಹಿಳೆಯರ ಮೇಲಾಗ್ತಾ ಇರುವಂತಹ ದೌರ್ಜನ್ಯಗಳ ಬಗ್ಗೆ ಮಾತನಾಡ್ತಾ ಇದ್ರು. ಆದ್ರೆ ಮಾತನಾಡುವಂತಹ ಭರದಲ್ಲಿ ಇಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಹೇಳಿಕೆ ಅವ್ರ ಮನಸ್ಥಿತಿ ಎಂತದ್ದು ಅನ್ನೋದನ್ನ ತೋರಿಸ್ತಾ ಇದೆ. ಬಟ್ ಇಲ್ಲಿ ವಿಪರ್ಯಾಸ ಅನ್ನಿಸ್ತಾ ಇರೋ ಚಂದ್ರಮೋಹನ್, ಇದೇ ಪಪ್ಪು ಯಾದವ್ ಅವರ ಪತ್ನಿ ಕೂಡ ರಾಜ್ಯಸಭೆಯಲ್ಲಿ ಸಂಸದೆಯಾಗಿರೋರು. ಸದ್ಯ ಯಾವ ರೀತಿ ಇವರ ಹೇಳಿಕೆ ಚರ್ಚೆ ಗ್ರಾಸ ಆಗ್ತಾ ಇದೆ, ಯಾವ ರೀತಿ ಟೀಕೆಗಳು ವ್ಯಕ್ತವಾಗ್ತಾ ಇದೆ ಚಂದ್ರಮೋಹನ್? ಹೌದು ವಿದೇಶಿ, ಪಪ್ಪು ಯಾದವ್ ಬಿಹಾರದಲ್ಲೂ ಕೂಡ ತಮ್ಮದೇ ಆದಂತಹ ಪ್ರಭಾವವನ್ನು ಹೊಂದಿರುವಂತಹ ನಾಯಕ ಮತ್ತು ಲಾಲು ಪ್ರಸಾದ್ ಯಾದವ್ ಅವರ ಬಾಮೈದ ಇವರು ರಾಬ್ಡಿ ದೇವಿ ಅವರ ಸೋದರ. ರಾಬ್ಡಿ ದೇವಿ ಅವರು ಕೂಡ ರಾಜಕಾರಣದಲ್ಲಿದ್ದಾರೆ. ಬಿಹಾರದಲ್ಲಿ ಮಾಜಿ ಮುಖ್ಯಮಂತ್ರಿಯಾಗಿ ಆಳ್ವಿಕೆಯನ್ನು ನಡೆಸಿದ್ದಾರೆ. ಲಾಲು ಪ್ರಸಾದ್ ಯಾದವ್ ಜೈಲಿಗೆ ಹೋದ ಬಳಿಕ ಅವರ ಪತ್ನಿನೇ ಬಿಹಾರದಲ್ಲಿ ಮುಖ್ಯಮಂತ್ರಿ ಆದವರು. ಜೊತೆಗೆ ಇವರ ಪತ್ನಿ ಕೂಡ ಈಗ ಕಾಂಗ್ರೆಸ್ ಪಕ್ಷದಿಂದ ರಾಜ್ಯಸಭಾ ಸದಸ್ಯ ಆಗಿದ್ದಾರೆ. ಪಪ್ಪು ಯಾದವ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ನೀಡದೇ ಇರುವಂತಹ ಸಂದರ್ಭದಲ್ಲಿ ಪಕ್ಷೇತರಾಗೂ ಕೂಡ ಚುನಾವಣೆಗೆ ನಿಂತು ಲೋಕಸಭೆಗೆ ಆಯ್ಕೆ ಆಗಿದ್ದಾರೆ. ಈಗ ಮಹಿಳೆಯರ ರಾಜಕಾರಣ ಆರಂಭವಾಗುವಂತದ್ದೇ ಬೆಡ್ರೂಮ್ ನಿಂದ ಅಂತ ಒಂದು ಹೇಳಿಕೆಯನ್ನ ಪಪ್ಪು ಯಾದವ್ ಅವರು ಕೊಟ್ಟಿರ್ತಕ್ಕಂಥದ್ದು ಕೂಡ ಈಗ ಟೀಕೆಗೆ ಮತ್ತು ಆಕ್ಷೇಪಕ್ಕೆ ಖಂಡನೆಗೆ ಗುರಿ ಆಗ್ತಾ ಇದೆ. ಮುಖ್ಯವಾಗಿ ಈಗ ದೇಶದಲ್ಲಿ ಮಹಿಳೆಯರಿಗೆ ಸಮಾನತೆಯನ್ನ ಕೊಡಬೇಕು, 33% ಮಹಿಳಾ ಮೀಸಲಾತಿಯನ್ನು ಕೊಡಬೇಕು. ಆ ಮಹಿಳಾ ಮೀಸಲಾತಿಯನ್ನು ಕೂಡ 50% ಕೂಡ ಏರಿಸಬೇಕು ಅನ್ನೋ ಒಂದು ಚರ್ಚೆ ಕೂಡ ನಡೀತಾ ಇದೆ. ಈ ಹಿಂದಿನ 2023 ಮಹಿಳಾ ಮೀಸಲಾತಿ ಮಸೂದೆ ಲೋಕಸಭೆ ರಾಜ್ಯಸಭೆ ಎರಡೂ ಸದನಗಳು ಕೂಡ ಅಂಗೀಕಾರ ಆಗಿದೆ. ಮಹಿಳೆಯರಿಗೆ ಹೆಚ್ಚಿನ ರಾಜಕೀಯ ಪ್ರಾತಿನಿಧ್ಯ ನೀಡುವಂತಹ ಸಂದರ್ಭದಲ್ಲೇ ಈ ರೀತಿಯಾಗಿ ಆಕ್ಷೇಪಾರ್ಹವಾದಂತಹ ಹೇಳಿಕೆಯನ್ನ ಪಪ್ಪು ಯಾದವ್ ಅವರು ಕೊಟ್ಟಿದ್ದಾರೆ. ಇದು ಯಾರು ಕೂಡ ಒಪ್ಪುವಂತ ಹೇಳಿಕೆ ಅಲ್ಲ. ಮಹಿಳೆಯರ ಘನತೆ ಗೌರವಕ್ಕೆ ಧಕ್ಕೆ ತರುವಂತಹ ಹೇಳಿಕೆಯನ್ನ ಪಪ್ಪು ಯಾದವ್ ಅವರು ಕೊಟ್ಟಿದ್ದಾರೆ ಮತ್ತು ಮಹಿಳೆಯರಿಂದ ತೀವ್ರವಾದಂತಹ ಚೀಮಾರಿಗೆ ಒಳಗಾಗುವಂತ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಕೇವಲ ಮಹಿಳೆಯರು ಮಾತ್ರವಲ್ಲದೆ ಇಡೀ ಸಮಾಜ ಈ ಒಂದು ಹೇಳಿಕೆಯನ್ನ ಖಂಡಿಸಬೇಕಾಗುತ್ತೆ. ಪಪ್ಪು ಯಾದವ್ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ತೀವ್ರವಾಗಿ ಈಗ ಸಮಾಜದ ಎಲ್ಲಾ ವರ್ಗದ ಜನರಿಂದಲೂ ಕೂಡ ಟೀಕೆಗೆ ಗುರಿಯಾಗುವಂತ ಹೇಳಿಕೆ ಮತ್ತು ಮಹಿಳಾ ರಾಜಕಾರಣಿಗಳ ಬಗ್ಗೆ ಈ ರೀತಿಯಾಗಿ ಅವಹೇಳನಕಾರಿಯಾಗಿ ಸಾರ್ವಜನಿಕವಾಗಿ ಯಾರು ಕೂಡ ಹೇಳಿಕೆಗಳನ್ನ ಕೊಡಬಾರ್ದು. ಆದ್ರೆ ಪಪ್ಪು ಯಾದವ್ ಅವರು ಮಹಿಳೆಯರ ಘನತೆ ಗೌರವ ಸ್ವಾಭಿಮಾನ ಆತ್ಮಗೌರವಕ್ಕೆ ಧಕ್ಕೆ ತರುವಂತಹ ಹೇಳಿಕೆಯನ್ನ ಈಗ ಸಾರ್ವಜನಿಕವಾಗಿ ಕೊಟ್ಟು ಈಗ ಟೀಕೆಗೆ ಗುರಿಯಾಗಿದ್ದಾರೆ. ವಿದೇಶಿ, ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.